ಮೊಬೈಲ್ ಬಿದ್ದಿದ್ದಾವಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಶುಕ್ರವಾರ ಬೆಳಿಗ್ಗೆನೇ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸಿಂಪಲಾಗಿ ಒನ್ ಡೇ ಟ್ರಿಪ್ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮ ರಿಲೇಷನ್ಸು, ಫ್ಯಾಮಿಲಿ ಮೆಂಬರ್ಸು ಕೆಲವರೆಲ್ಲ ಸೇರಿಕೊಂಡು ಹೋಗೋಣ ಇವತ್ತು ಅಂತ ಅಂದ್ಬಿಟ್ಟು ಒಂದು 4-5 ದೇವಸ್ಥಾನಗಳಿಗೆ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಬೆಳಿಗ್ಗೆನೇ ಒಂದು 7 ಗಂಟೆಗೆ ಮೈಸೂರು ಬಿಟ್ಟಿರೋ ಅಂಥದ್ದು. ಫಸ್ಟು ನಾವು ಬಂದಿದ್ದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಫಸ್ಟೆಲ್ಲ ತುಂಬ ರಶ್ ಇರ್ತಿತ್ತು ಈ ದೇವಸ್ಥಾನ. ಈ ದೇವಸ್ಥಾನ ಎಲ್ಲ ಪಬ್ಲಿಸಿಟಿ ಆದಾಗ ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು ಲಾಸ್ಟ್ ಟೈಮ್ ನವರಾತ್ರಿ ಟೈಮಲ್ಲಿ ಬಂದಿದ್ವಿ. ಆವಾಗಂತೂ ಒಂದು 3 ಗಂಟೆ ಟೈಮ್ ಕ್ಯೂನಲ್ಲೇ ನಿಂತಿದ್ದಾಯಿತು. ಬಟ್ ಈ ಸಲ ಏನೂ ಅಷ್ಟು ರಶ್ ಇರಲಿಲ್ಲ. ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು. ಇನ್ನು ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡು, ಹಾಗೆಯೇ ಇಲ್ಲಿ ಬಸಪ್ಪ ಇದೆಯಲ್ಲ ಅಲ್ಲೂ ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡು, ಇದು ಸಾರಥಿ ಫಿಲ್ಮಿಂದ ಅಲ್ವಾ ಹಿಟ್ಟಾಗಿದ್ದು. ಮತ್ತು ತುಂಬ ಜನ ಎಲ್ಲ ರೀಲ್ಸ್ ಮಾಡಿ ಇದನ್ನು ಹಿಟ್ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಇದೆ ಈ ಜಾಗನ ತುಂಬ ಜನ ಸೀರಿಯಲ್ ಅವರು ಕೂಡ ಎಲ್ಲ ಮಾಡ್ತಾರೆ. ಇಲ್ಲಿ ಉಪ್ಪಿಂದೆಲ್ಲ ದೀಪ ಎಲ್ಲ ಹಚ್ಚುತ್ತಾರೆ, ಏನೋ ಕಷ್ಟಗಳೆಲ್ಲ ಕರಗುತ್ತೆ ಅಂತ. ಬಟ್ ಅದು ನನಗೆ ನಂಬಿಕೆ ಇಲ್ಲ. ಉಪ್ಪು ಲಕ್ಷ್ಮಿ, ಸೊ ಉಪ್ಪನ್ನ ಚೆಲ್ಲಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಉಪ್ಪಿನ ದೀಪ, ಉಪ್ಪಿಂದ ಅದಕ್ಕೆಲ್ಲ ನಾನು ಹೋಗೋದಿಲ್ಲ. ಸೊ ಅವ್ರವ್ರ ನಂಬಿಕೆ ಅವ್ರವ್ರದ್ದು. ಇನ್ನು ಎಲ್ಲರೂ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ಮೇಲೆ ಮೇಲ್ಗಡೆ ಹೋಗಿರಲಿಲ್ಲ. ಇವಾಗ ಇಲ್ಲಿ ನೀರು ಕೂಡ ಬಿಟ್ಟಿದ್ರು. ತುಂಬಾ ಚೆನ್ನಾಗಿದೆ ಒಂದು ಪ್ಲೇಸು. ಮಾತ್ರ ತುಂಬ ಜನ ಕೂಡ ಬರ್ತಾರೆ. ಇಲ್ಲಿ ದೂರದ ಊರುಗಳಿಂದ ಕೂಡ ಎಲ್ಲ ಬರ್ತಾರೆ. ನಾವು ಫಸ್ಟ್ ಬಂದಾಗ ಇನ್ನೂ ಇಲ್ಲಿ ಕಡೆ ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ಇವಾಗಂತೂ ಕಂಪ್ಲೀಟಾಗಿ ಆಗಿದೆ. ಇನ್ನು ಬೆಳಗ್ಗೆನೇ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದನೇ ತಿಂಡಿ ಊಟ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರಲ್ವ. ಸೊ ಸೌದೆ ಒಲೆಯಲ್ಲಿ ಮಾಡೋ ಅಂಥದ್ದು ಯಾವಾಗಲೂ ಊಟ ಇರುತ್ತಂತೆ ಇಲ್ಲಿ. ನಾವು ನೋಡಿದ್ವಿ ಅಲ್ಲಿ ಗೋಡನಲ್ಲಿ ಸಿಕ್ಕಾಬಟ್ಟೆ ಅಕ್ಕಿನೇ ಎಲ್ಲ ತುಂಬೋಗಿದೆ, ಅಷ್ಟು ಕೊಟ್ಟಿದ್ದಾರೆ ಬೇರೆಯವರು ಮತ್ತು ದೇವಸ್ಥಾನದ್ದೆಲ್ಲ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿರೋ ಅಂಥದ್ದು ನೆಕ್ಸ್ಟು ಕುಣಿಗಲ್. ಸೊ ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ. ಆವಾಗಲೂ ಕೂಡ ಇಲ್ಲೂ ಕೂಡ ದೇವಸ್ಥಾನ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಬಟ್ ಈ ಸಲ ಅಂತೂ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನಿಜವಾಗ್ಲೂ ಈ ಕುಣಿಗಲ್ ದೇವಸ್ಥಾನಕ್ಕೆ ಬಂದಿಲ್ಲ, ಒಂದು ಸಲ ಬನ್ನಿ. ನಾವು ಇಷ್ಟು ಜನ ಹೋಗಿರೋ ಅಂಥದ್ದು ಸುಮಾರು ಒಂದು 15-16 ಜನ ಅಂತ ಅಂದ್ಕೊತೀನಿ. ಸೊ ಇವಾಗ ಇಲ್ಲಿಗೆ ಬಂದ್ವಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದು. ಶನಿ ದೇವ್ರದ್ದು ಕೂಡ ಇದೆ ದೇವಸ್ಥಾನ. ಇದು ಎಲ್ಲ ಗೊತ್ತಿರುತ್ತೆ ಈ ಕಡೆ ಸೈಡ್ ಅವ್ರಿಗೆಲ್ಲ. ಮತ್ತು ತುಂಬ ಇದು ಒಂದು ಟೂರಿಸ್ಟ್ ಪ್ಲೇಸ್ ಕೂಡ. ಈ ಕಡೆ ಇಲ್ಲಿ ಏನೋ ದಾನ ಕೊಡ್ತಾರಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಂಡಿದ್ದಾರೆ ನೋಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಕಾಗೆ ಈ ರೀತಿ ಕೆತ್ತಿರೋ ಅಂಥದ್ದು. ಇನ್ನು ನಾವಿಲ್ಲಿ ಒಳಗಡೆ ಹೋಗ್ತಾಯಿದ್ವಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇತ್ತು, ಹಾಗಾಗಿ ವಾಯ್ಸು ಕ್ಲಿಯರಾಗಿ ಬರೋಲ್ಲ ಅಂದ್ಕೊಂಡೆ. ನಾನು ಇದನ್ನು ಆಲ್ರೆಡಿ ಹಾಕಬೇಕಿತ್ತು ವೀಡಿಯೋನ. ಕಂಟಿನ್ಯೂಸ್ ವಾಯ್ಸ್ ಡಬ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದೆ ಅಷ್ಟೇ. ಪ್ರತಿಯೊಂದು ಗ್ರಹದ್ದು ಕೂಡ ಇದೆ. ಬುಧ, ಮಂಗಳ, ಗುರು, ಅದರದ್ದೆಲ್ಲ ಯಾರು ಹೆಂಡತಿ ಮತ್ತು ಕಲ್ಲರು ಆ ರೀತಿ ಇದೆಲ್ಲ ಕಂಪ್ಲೀಟಾಗಿ ಇಲ್ಲಿ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ ಮಾತ್ರ. ಇಲ್ಲಿ ಯಾರಿಗೆಲ್ಲ ಗ್ರಹಗಳ ದೋಷ ಇದೆ ಆ ರೀತಿ, ಮತ್ತು ಏನಾದರೂ ಇರುತ್ತಲ್ಲ ಗ್ರಹ ಶಾಂತಿ ಆ ಥರದ್ದೆಲ್ಲ ಏನೇನಾದ್ರು ಇರುತ್ತಲ್ಲ ಅದೆಲ್ಲ ಕಳ್ಕೊಳ್ಳೋದಕ್ಕೂ ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬೋದು, ಹತ್ತಿರ ಇರೋವಂಥವ್ರು. ಯಾಕಂದರೆ ನಮ್ಮದು ಭಾರತ ಅಂದ್ರೇ ಕರ್ಮಭೂಮಿ, ಮತ್ತು ನಮ್ಮ ಭಾರತದಲ್ಲೇ ದೇವಸ್ಥಾನ, ದೇವರು ಅದಕ್ಕೆಲ್ಲ ಪರಂಪರೆ ಇರೋವಂಥದ್ದು. ಸೊ ಇನ್ನು ಇಲ್ಲಿ ಪ್ರಸಾದ ಕೂಡ ಕೊಟ್ಟರು. ದೇವಸ್ಥಾನ ಒಂದು ಸುತ್ತು ಬಂದ್ವಿ. ತುಂಬಾ ಚೆನ್ನಾಗಿದೆ. ನನಗೆ ಇದು ಪರ್ಸ್ನಲಿ ಇಷ್ಟವಾಗಿರೋವಂಥ ದೇವಸ್ಥಾನ. ನನಗೆ ಇವತ್ತು ಹೋಗಿದ್ರಲ್ಲಿ ಇದು ತುಂಬಾ ಇಷ್ಟ ಆಯಿತು. ಇನ್ನು ಇಲ್ಲಿ ಕೃಷ್ಣನ ತೊಟ್ಲು ಕೂಡ ಇದೆ. ಇದನ್ನು ತೂಗ್ತಾ ಇರ್ತಾರೆ ಕೆಲವರು. ಸೊ ಲಾಸ್ಟಲ್ಲಿ ರಾಹು ಮತ್ತು ಕೇತು ಕೂಡ ಇದೆ. ಇಲ್ಲೂ ಕೂಡ ತುಲಾಭಾರ ಮಾಡಿಸೋ ಅಂಥವ್ರು ಅವ್ರವ್ರ ಕೈಲಾಗಿದ್ದೆಲ್ಲ ಮಾಡ್ತಾರೆ. ಇನ್ನು ಕಂಪ್ಲೀಟಾಗಿ ನಾವು ಈ ದೇವಸ್ಥಾನ ನೋಡಿಕೊಂಡು ಇಲ್ಲಿ ಒಂದು ಆಂಜನೇಯ ಸ್ವಾಮಿನೂ ಇದೆ. ಇವಾಗ ಈ ಕಡೆ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆಯಲ್ಲ
ಈ ಕಡೆ ಸೈಡ್ ಬಂದ್ವಿ. ಲಾಸ್ಟ್ ಟೈಮ್ ನಾವು ಬಂದಾಗ ಇದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು ಅಷ್ಟೇ, ಇಷ್ಟೊಂದು ಕ್ಲಿಯರ್ ಆಗಿರಲಿಲ್ಲ. ಇವಾಗಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಗೋಲ್ಡ್ ಕಲರ್ ಪೇಂಟ್. ಅಂದರೆ ಇದು ಲಾಸ್ಟ್ ಟೈಮ್ ಮೇಲ್ಗಡೆ ಕೂಡ ಹೋಗಿದ್ವಿ, ಅಲ್ಲಿ ಟಿಕೆಟ್ ತೊಗೋಬೇಕು, ಮೇಲ್ಗಡೆ ಕೂಡ ಹೋಗ್ಬೋದು. ಬಟ್ ನಾವು ಮೇಲ್ಗಡೆ ಹೋಗಲಿಲ್ಲ ಈ ಸಲ. ಇದೇನೋ ಕರಂಗೋಲಿ ಮಾಲ ಅಂತ ಹೇಳ್ತಾರೆ, ಒರ್ಜಿನಲ್ಲೋ ಅಲ್ವೋ ಗೊತ್ತಿಲ್ಲ. ಮಾತ್ರ ದೇವರಂತೂ ಎದ್ದು ಬರೋಂಗಿದೆ ಮಾತ್ರ. ಸೊ ನನ್ನ ಮಗ ಕೇಳ್ತಿದ್ದ ಅಂತ ಅದೊಂದು ದೇವಸ್ಥಾನದಿಂದ ತೆಕ್ಕೊಟ್ಟೆ ಅಷ್ಟೇ. ಇನ್ನು ಈ ಕಡೆ ಮೂಡಿರೋವಂಥ ಬಸಪ್ಪ ಇದೆ, ಇದು ಕುಣಿಗಲ್ನಲ್ಲಿ ಇರೋವಂಥದ್ದು. ನೀವು ಸಿಂಪಲ್ಲಾಗಿ ಟಿ ಟಿನಲ್ಲಿ ಅಥವಾ 1-2 ಕಾರ್ಗಳಲ್ಲಿ ಹೋಗ್ತೀನಿ ಅಂತಂದರೆ ಕವರ್ ಮಾಡ್ಬೋದು. ಆಲ್ಮೋಸ್ಟ್ ಮೈಸೂರಿಂದ ಬಿಟ್ಟು ನಾವು ನೈಟ್ ಎಷ್ಟೊತ್ತಿಗೆ ಬಂದ್ವಿ ಅಂತ ಕೂಡ ಹೇಳ್ತೀನಿ. ಸಿಂಪಲ್ಲಾಗಿ ಹೋಗ್ಬೋದು. ಒಬ್ಬರು ಇಬ್ಬರು ಎಲ್ಲ ಹೋಗೋದಕ್ಕಿಂತ ಈ ರೀತಿ ಜೊತೆ ಮಾಡ್ಕೊಂಡು ಹೋದರೆ ಫನ್ನಿಯಾಗಿರುತ್ತೆ. ಸೊ ನಿಮ್ಮದು ಖರ್ಚು ವೆಚ್ಚ ಅದೆಷ್ಟಿರುತ್ತೆ ಅಷ್ಟು ಡಿವೈಡ್ ಕೂಡ ಮಾಡ್ಕೋಬೋದು. ನಾವಿಲ್ಲಿ ಬಂದಿದ್ದು ಶಿವಗಂಗೆಗೆ. ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಗೌಡ್ಗೊರೆ ದೇವಸ್ಥಾನ ಮತ್ತು ಕುಣಿಗಲ್ಲು ನಾನು ಅದು 2 ಕಡೆ ನಾನು ಹೋಗಿದ್ದೀನಿ, ಇದು ಮಾತ್ರ ಫಸ್ಟ್ ಟೈಮ್. ಬಟ್ ಇಲ್ಲಿ ಏನಾಯಿತು ಅಂದ್ಬಿಟ್ಟು ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಎಂಟ್ರೆನ್ಸು ಚೆನ್ನಾಗೇ ಬಂದ್ವಿ. ಒಂದು 250 ಮೆಟ್ಲಿದೆ ಅಂತ ಅಂದರು. ನನಗೆ ಸ್ವಲ್ಪ ಜಾಸ್ತಿನೇ ಆದರೂ ಪರವಾಗಿಲ್ಲ ಹತ್ತೋಣ ಅಂದ್ಕೊಂಡು ಅಂತ ಬಂದೆ. ಆದರೆ ಇಲ್ಲಿ ನಮ್ಮ ರಿಲೇಟಿವ್ಸ್ದು ನೋಡಿ, ಒಬ್ಳದು ಅವಳದೇ ಮೊಬೈಲ್ನ ಕೋತಿ ಪರ್ಸ್ ಸಮೇತ ಕಿತ್ಕೊಬಿಡ್ತು. ಕೊಡಲೇ ಇಲ್ಲ, ಅದು ಮೇಲೆ ಪೂರ್ತಿ ಮೇಲ್ಗಡೆ ಹೊರಟೋಯ್ತು. ಇನ್ನು ನಮ್ಮ ಕೈಯಿಂದ ಅದು ಮಿಸ್ ಆದಂಗೆ ಅಂದ್ಬಿಟ್ಟು ಪಾಪ ಹುಡುಗರೆಲ್ಲ ಕಷ್ಟಪಟ್ಟು ಇಲ್ಲಿ ರವಿಕುಮಾರ ತೋರಿಸ್ತಾ ಇದ್ದಾನೆ ಅದು ಹೇಗೆ ಇಟ್ಕೊಂಡಿದೆ ಮೇಲ್ಗಡೆ ಲಾಸ್ಟಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಕೋತಿ ಕೈಯಿಂದ ಹೇಗೆ ಲಾಸ್ಟ್ ನೋಡಿ ಟಾಪಲ್ಲಿ ಎತ್ಕೊಂಡು ಹೊರಟೋಗ್ಬಿಟ್ಟಿದೆ. ಪರ್ಸು 1,000 ರೂಪಾಯಿನೋ ದುಡ್ಡು ಇತ್ತಂತೆ. ಸೊ ಇನ್ನು ಆ ಹುಡುಗರೆಲ್ಲ ಆಚೆನಲ್ಲೇ ಅವ್ರನ್ನೇ ಹುಡುಕ್ತಾಯಿದ್ರು, ಆ ಕಡೆ ಕೋತಿ ಅದರದ್ದೆಲ್ಲ. ಇನ್ನು ನಾನಿಲ್ಲಿ ದೇವಸ್ಥಾನದ ಒಳಗಡೆ ಬಂದ್ವಿ, ನೋಡೋಣ ಬಾ ಅಂದ್ಬಿಟ್ಟು ಅಂತ. ಪೂರ್ತಿ ಬಂಡೆಗಲ್ಲಲ್ಲಿ ಕೊರೆದಿರೋ ಅಂಥದ್ದು. ನಿಜವಾಗ್ಲೂ ಅವಾಗೆಲ್ಲ ಅಷ್ಟು ಮಿಷಿನ್ಸ್ ಇಲ್ಲ, ಅದೆಲ್ಲ ಕೈಯಲ್ಲೇ ಅದು ಹೇಗೆ ಮಾಡ್ತಿರೋ ನಿಜವಾಗ್ಲೂ. ಇದೆಲ್ಲ ಮಾತ್ರ ನಿಜವಾಗ್ಲೂ ನಾವು ಉಳಿಸ್ಕೊಂಡ್ರೆ ಮುಂದಿನವ್ರಿಗೆ ಈ ದೇವಸ್ಥಾನಗಳೆಲ್ಲ ಒಂದು ಮಾದರಿ. ಇನ್ನೂ ಅದ್ರ ಮೇಲ್ಗಡೆ ಒಳಕಲ್ ತೀರ್ಥ ಅಂತ ಇದೆಯಂತೆ. ಬಟ್ ಅಲ್ಲಿಗೂ ಕೂಡ ಹೋಗೋರು ಹೋದರು, ಅದೇನೋ ಕೈ ಹಾಕಿದ್ರೆ ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನಂತೂ ಅಲ್ಲಿಗೆ ಹೋಗಿಲ್ಲ. ಇನ್ನು ಇಲ್ಲೇ ಕೆಳಗಡೆ ದೇವಸ್ಥಾನನ ನೋಡಿಕೊಂಡು ಚೆನ್ನಾಗಿದೆ. ಸ್ವಲ್ಪ ತಲೆ ಬಗ್ಸಿ ಹೋಗಬೇಕು ಅಷ್ಟೇ. ಎಷ್ಟು ಪ್ರಶಾಂತವಾಗಿ ಒಂದು ರೀತಿ ಈ ರೀತಿ ಇವಳ್ದೇ ಮೊಬೈಲ್ ಕಿತ್ಕೊಂಡಿರೋದು ಕೋತಿ. ಬಂದು ಇನ್ನು ಇಲ್ಲಿ ಊಟ ಮಾಡಿಕೊಂಡು ದೇವ್ರಿಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಮೊಬೈಲ್ಗೋ ಅದಕ್ಕೋ ಅಟ್ಲೀಸ್ಟ್ ಮೊಬೈಲ್ ಆದರೂ ಸಿಗಲಿ ಅಂತ ಇತ್ತು. ಕೊನೆಗೆ ಮೊಬೈಲ್ ಅಂತೂ ಸಿಕ್ತು. ಯಾರೋ ಬೇರೆಯವರು ಮೇಲೆ ಹತ್ಬಿಟ್ಟು ತಂದುಕೊಟ್ರು. ನೋಡಿ ಫುಲ್ಲೆಲ್ಲ ಕಚ್ಬಿಟ್ಟಿದೆ ಕೋತಿ. ಈ ಕಡೆ ಎಲ್ಲ ಪರ್ಸ್ ಅಂತೂ ಸಿಗಲಿಲ್ಲ, ಪರ್ಸು ಮತ್ತು ದುಡ್ಡು ಸಿಗಲಿಲ್ಲ. ಪರವಾಗಿಲ್ಲ, ಮೊಬೈಲ್ ಅಂತೂ ಸಿಕ್ತು. ಅದು ಸ್ವಲ್ಪ ಅವಳಿಗೆ ಸಮಾಧಾನ ಆಯಿತು. ಯಾಕಂದರೆ ಫೋನು ಸಿಗಲಿಲ್ಲ ಅಂತಂದರೆ ಮನೇಲಿ ಬೈಸ್ಕೋಬೇಕಲ್ವ, ಅದರದ್ದೆಲ್ಲ ಫೋಟೋಸು ಅದು ಇದು ಅವ್ರ ನೆನಪುಗಳೆಲ್ಲ ಇರುತ್ತಲ್ವ. ಇನ್ನು ನಾವಿಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದು. ಇಲ್ಲೂ ಸ್ವಲ್ಪ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಇಲ್ಲಿ ಇನ್ನೂ ಶಿವಯೋಗಿಗಳದ್ದು ಗದ್ದಿಗೆ ಈ ಸಿದ್ಧಗಂಗಾ ಮಠದಲ್ಲಿ ಆಲ್ಮೋಸ್ಟ್ ಅಕ್ಕಪಕ್ಕ ಎಲ್ಲ ಇರುವಂಥದ್ದು ಶಿವನ ದೇವಸ್ಥಾನಗಳೇ ಇಲ್ಲೆಲ್ಲ ಇರುವಂಥದ್ದು. ಇನ್ನು ಇವ್ರದ್ದು ಗದ್ದಿಗೆ ಇದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಇವರು ಸ್ವಾಮೀಜಿಗಳು ದುಡ್ಡು ಮಾಡ್ತೀನಿ ಅಂತ ಅಂದಿದ್ದಾರೆ, ಎಷ್ಟು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದಿತ್ತು. ಬಟ್ ಇವರು ಆದರ್ಶವಾಗಿ ಎಷ್ಟೋ ಜನ ಬಡ ಮಕ್ಕಳಿಗೆ ವಿದ್ಯೆ ಶಿಕ್ಷಣ ದಾನ ಮಾಡಿದ್ರು. ಇವರು ಇದೆಲ್ಲ ಕೂತ್ಕೊಳ್ತಿದ್ದಂಥ ಜಾಗ, ಇರ್ತಿದ್ದಂಥ ಜಾಗ ಅಂತ ಹೇಳ್ಬಿಟ್ಟು ಅಂತಲ್ಲ, ಇದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ. ಎಲ್ಲ ಕಲ್ಲಂದು ಈ ರೀತಿಯೇ ಇದೆ, ನೋಡೋದಕ್ಕೆ ಬಿಡ್ತಾರೆ. ಬಟ್ ಎಲ್ಲ ಚೆನ್ನಾಗಂತೂ ಇದೆ. ಎನಿ ಟೈಮ್ ಇಲ್ಲೂ ಕೂಡ ಅನ್ನಸಂತರ್ಪಣೆ ನಡೀತಾನೆ ಇರುತ್ತೆ. ಯಾವತ್ತು ಹಚ್ಚಿದ ಒಲೆ ಆರಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಅಡಿಕೆ ಸಿಪ್ಪೆನಲ್ಲೇ ಏನೋ ಅಂತ ಅಡುಗೆ ಮಾಡುವಂಥದ್ದು. ರೋಡಲ್ಲೆಲ್ಲ ತುಂಬ ಅಡಿಕೆ ಸಿಪ್ಪೆಗಳದ್ದು ಸುರಿದಿದ್ರು. ಇನ್ನು ಇಲ್ಲೂ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಬಟ್ ಆ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅಲ್ಲೇ ನಮಗೆ ಸ್ವಲ್ಪ ಅಂದರೆ ಎನರ್ಜಿ, ಅಲ್ಲಿ ಮೆಟ್ಲತ್ತಿದ್ದೇನೆ ಸ್ವಲ್ಪ ಎನರ್ಜಿ ಡೌನ್ ಆಗೋಯಿತು. ಇನ್ನು ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಇನ್ನು ಇವಳು ನಮ್ಮ ರಿಲೇಟಿವ್ ಹುಡುಗಿ. ಇಲ್ಲಿ ಲಾಸ್ಟ್ಗೆ ನಾವು ಬಂದಿರೋ ಅಂಥದ್ದು ಗೊರ್ವನಹಳ್ಳಿದು.
ಲಕ್ಷ್ಮೀ ದೇವಸ್ಥಾನ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅಂತ ಇತ್ತು. ಹಾಗಾಗಿ ನಾವು ಯಾವುದೇ ಕೂಡ ನಾನು ತೆಗ್ದಿಲ್ಲ ಫೋಟೋಸ್ನ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಫೇಮಸ್ ಅಲ್ವಾ, ತುಂಬಾ ಚೆನ್ನಾಗಿದೆ. ದೇವರು ಕೂಡ ನಾನದು ಕೇಳಿದೆ ಅವ್ರಿಗೆ, ಇದೆಲ್ಲ ಚಿನ್ನದ ಅಂತ ಹೇಳ್ಬಿಟ್ಟು ಅಂತ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ. ಆದರೆ ನಾವು ಹೇಳಿದ್ವಲ್ಲ ಫೋನ್ ಕಿತ್ಕೊಂಡ್ರು ಅಂದ್ಬಿಟ್ಟು ಅಂತ, ಅಲ್ಲಂತೂ ಒಬ್ಬರಿಗೆ ಪೂರ್ತಿ ಬುಂಡೆನೇ ಕಚ್ಬಿಟ್ಟು ರಕ್ತ ಬರೆಸಿ ತಲೆ ತೂತು ಮಾಡಿಬಿಟ್ಟಿತ್ತಂತ ಕೋತಿ. ಅಯ್ಯಪ್ಪ, ನಿಜವಾಗ್ಲೂ ಅವರು ನನ್ನ ಮಗ ಅವರೆಲ್ಲ ನೋಡಿದ್ದಾರೆ. ನಿಜವಾಗ್ಲೂ ಅನ್ನಿಸ್ತು ಅವರೆಲ್ಲ ಹೇಗೆ ಅದೇ ಹಾಸ್ಪಿಟ್ಲಿಗೆಲ್ಲ ಹೋದ್ರೋ ಏನೋ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಲಾಸ್ಟ್ ನಾವು ಊರ ಕಡೆಗೆ ಹೊರಡ್ತಾ ಇದ್ದೀವಿ. ಇನ್ನು ಇಲ್ಲಿಂದ ಮೈಸೂರು 200 ಕಿಲೋಮೀಟ್ರ್ ಮೇಲಿದೆ. ಸೊ ಗೊರವನಹಳ್ಳಿಗೆ ಬರಬೇಕು ಅಂತಲೇ ಇದ್ದಿದ್ದು. ಬರೋ ದಾರಿನಲ್ಲಿ ಎಲ್ಲ ಸಿಗುತ್ತಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಬಂದಿದ್ದು. ಇನ್ನು ಇಲ್ಲಿ ಡ್ಯಾನ್ಸ್ ಮಾಡ್ತಿರೋದು ನಳ್ಳಿ ಅಕ್ಕ ಅಂದ್ಬಿಟ್ಟು ನಮ್ಮ ನಾದಿನಿ ಇದ್ದಾರಲ್ಲ, ಅವ್ರ ನಾದಿನಿ. ತುಂಬ ಎನರ್ಜೆಟಿಕ್ ಆಗಿ ಫನ್ನಿಯಾಗಿ ಎಲ್ಲರೂ ಎಂಟರ್ಟೈನ್ ಅಂತೂ ಮಾಡಿದ್ರು. ಸೊ ಇವ್ರ ಮೊಮ್ಮಗಳಂತೂ ಇವರೆಷ್ಟೂ ಎನರ್ಜಿ ಇಲ್ಲ ಹುಡುಗಿ. ತೋರಿಸ್ತೀನಿ ಏನು ಮಾಡ್ತಾಳೆ ಅಂದ್ಬಿಟ್ಟು ಅಂತ. ಸೊ ನಾವು ಸಾಂಗ್ಸ್ ಎಲ್ಲ ಡೈರೆಕ್ಟ್ ಹಾಕೋ ಹೋಗಿಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. ಯೂಟ್ಯೂಬಲ್ಲಾಗಲಿ FBನಲ್ಲಾಗಲಿ ಮ್ಯೂಟ್ ಮಾಡಲೇಬೇಕು. ನೋಡಿ, ಇವಳು ಕಡಲೆಪುರಿ ತಿಂತಾವಳೆ. ಈ ಹುಡುಗಿ ಇದ್ದಾಳೆ ಅನ್ನೋದೇ ಗೊತ್ತಿಲ್ಲ, ಒಂದು ಚೂರು ಮಾತಾಡಲ್ಲ, ಏನೂ ಕೇಳಲ್ಲ, ಹಾಗೆ ಬರ್ತಾಳೆ ನಮ್ಮ ಜೊತೆಯಲ್ಲಿ, ವಾಪಸ್ ಹಂಗೆ ಇರ್ತಾಳೆ. ಸಖತ್ತು ಫನ್ನಿಯಾಗಂತೂ ಇತ್ತು. ಹೆಂಗಸರು ಟೈಮ್ ಸಿಕ್ಕಿದಾಗ ಈ ಥರ ನಿಮ್ಮದೇ ಒಂದು ಕಮ್ಯುನಿಟಿನಲ್ಲಿ ಸೆಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗಬೇಕು ಅನಿಸ್ರೆ ಹೋಗಿ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಕೈಕಾಲು ಗಟ್ಟಿಯಾಗಿರೋ ತನಕನೇ ಓಡಾಡೋಕ್ಕಾಗೋದು. ಆಮೇಲೆ ಎಲ್ರಿಗೂ ಇವಾಗ ಹೆಲ್ತ್ ಇಶ್ಯೂಸ್ ಶುರುವಾಗ್ಬಿಟ್ರೆ ಅಯ್ಯೋ ಎಲ್ಲಿಗೆ ಹೋಗಬೇಕು ಅಂದ್ರೂ ಆರೋಗ್ಯ ಸರಿ ಇಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಇರೋಷ್ಟು ದಿನ ಅಂತೂ ನೋಡಬೇಕು. ನನಗಂತೂ ಮಾಮೂಲಿ ಎಲ್ಲ ಹೇಳ್ತಾವೆ ನೋಡಿ, ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ ಹೇಳ್ಬಿಟ್ಟು ಅಂತ. ಕೈಲಾದಷ್ಟು ನಾವು ಯಾವ ಪ್ಲೇಸ್ಗಳನ್ನ ನೋಡಿಲ್ಲ ಅದನ್ನು ನೋಡಬೇಕು. ಯಾಕಂದರೆ ಇವತ್ತಿದ್ದವರೇ ನಾಳೆಗಿಲ್ಲ. ಅಟ್ಲೀಸ್ಟ್ ಈ ಥರ ದೇವಸ್ಥಾನ ತೀರ್ಥಕ್ಷೇತ್ರಗಳಿಗೆಲ್ಲ ಇರೋದೆಲ್ಲ ನಾವು ಅಷ್ಟೋ ಇಷ್ಟೋ ಪುಣ್ಯನಾದ್ರು ಸಂಪಾದನೆ ಮಾಡ್ಕೋತೀವಿ. ಯಾಕಂದರೆ ಮನುಷ್ಯ ಸತ್ತಾಗ ಏನೂ ಓದ್ಕೊ ಹೋಗಲ್ಲ. ಅವ್ನು ಮಾಡಿರೋ ಪಾಪ ಪುಣ್ಯ ಎರಡೇ ಅವ್ನ ಹಿಂದೆ ಬರೋದು ಅಂತ ಹೇಳ್ತಾರೆ. ಇನ್ನು ಲೈಟಿಂಗ್ಸಲ್ಲಂತೂ ಹೊರಗಡೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಸಖತ್ತಾಗಂತೂ ಕಾಣಿಸ್ತಾ ಇರುತ್ತೆ. ಇನ್ನು ಬೆಳಿಗ್ಗೆನೇ ಪಾಪ ಕಷ್ಟಪಟ್ಟು ನಾವು ಬರೀ ರೆಡಿಯಾಗಿ ಬರೋದೇ ಕಷ್ಟ. ಪೂಜೆ ಮುಗಿಸ್ಕೊಂಡು ಅಂಥರಲ್ಲಿ ತಿಂಡಿ ಕೂಡ ಮಾಡ್ಕೊಂಡು ತೊಗೊಬಂದಿದ್ರು. ಅಕಸ್ಮಾತ್ ಏನಾದ್ರು ತಿಂಡಿ ಸಿಗ್ಲಾರೆ ಹೋಟೆಲ್ಸ್ಗೆಲ್ಲ ಹೋಗೋದಕ್ಕೆ ಇಷ್ಟಪಡಲ್ಲ ಅಂದ್ಬಿಟ್ಟು ಅಂತ. ಇನ್ನು ಅದೇ ಎಲ್ಲ ಇತ್ತು, ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆಬಾತ್ ಈ ಥರ ಅದೆಲ್ಲ ಶೇರ್ ಮಾಡಿಕೊಂಡು ಎಷ್ಟೆಷ್ಟು ಸೇರುತ್ತೋ ಅವ್ರವ್ರಿಗೆ ಅಷ್ಟು ತಿಂದ್ಕೊಂಡು ಸ್ವಲ್ಪ ಮಟ್ಟಿಗೆ. ಇನ್ನು ನಾವು ಮೈಸೂರಿಗೆ ಬಂದಾಗ ಸುಮಾರು ಟೈಮು 10:45, 10:30 ಆಗಿತ್ತು. ಇದಾಗಿತ್ತು ನಮ್ಮ ಒನ್ ಡೇ ಟ್ರಿಪ್ಪು. ಸಿಂಪಲ್ ಆ್ಯಂಡ್ ಎನರ್ಜೆಟಿಕ್ ಆಗಿತ್ತು. ಥ್ಯಾಂಕ್ ಯು, ಬಾಯ್.